ಇನ್ನು ಮತಾಂತರ ಕಾಯ್ದೆ ಹಾಗೂ ಲವ್ ಜಿಹಾದ್ ಬಗ್ಗೆ ಬಿಎಸ್ವೈ ಹಾಗೂ ಈಶ್ವರಪ್ಪ ಏನ್ ಹೇಳಿದ್ದಾರೆ ನೋಡಿ. ನಮ್ಮೆಲ್ಲ ಸಂಸತ್ ಸದಸ್ಯರು, ಶಾಸಕರು, ಪಕ್ಷದ ಎಲ್ಲರ ಅಭಿಮಾನಿಗಳ ಅಭಿಪ್ರಾಯ ಇದೆ, ಈ ಅಧಿವೇಶನದಲ್ಲಿ ಮತಾಂತರ ಮಸೂದೆ ಕಾಯ್ದೆಯನ್ನು ತರಬೇಕು ಅಂತ ಹೇಳ್ಬಿಟ್ಟು. ಆ ದಿಕ್ಕಿನಲ್ಲಿ ಈಗಾಗಲೇ ಮುಖ್ಯಮಂತ್ರಿಗಳು ಸಹ ಸ್ಪಷ್ಟನೆ ಮಾಡಿದ್ದಾರೆ, ಈ ಅಧಿವೇಶನ ತರಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತೇವೆ ಅಂತ. ಅನಗತ್ಯವಾಗಿ ಇದನ್ನು ವಿರೋಧ ಮಾಡದೇ ಕಾಂಗ್ರೆಸ್ಸಿನ ಸ್ನೇಹಿತರು ಸಹಕಾರವನ್ನು ಕೊಡೋದ್ರ ಮೂಲಕ ಈಗಾಗಲೇ ದೇಶದ ಅನೇಕ ರಾಜ್ಯಗಳಲ್ಲಿ ಈ ಮಸೂದೆ ಜಾರಿಗೆ ಬಂದಿದೆ, ಇಲ್ಲೂ ಸಹ ಜಾರಿಗೆ ಬರೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಾವು ಅವರಲ್ಲಿ ವಿನಂತಿ. ಭಾರತೀಯ ಸಂಸ್ಕೃತಿಯನ್ನು ಉಳಿಸೋ ದಿಕ್ಕಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಇದ್ದರೂ ಕೂಡ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಈ ರೀತಿ ಮತಾಂತರ ಮಾಡ್ತೀವಿ ಏನಂತ ಧೈರ್ಯದಿಂದ, ಸೊಕ್ಕಿನಿಂದ, ದುಡ್ಡಿನಿಂದ, ಅದೇ ರೀತಿ ಲವ್ ಜಿಹಾದೆ ಮುಖಾಂತರ ಬಡವರನ್ನ ದುರ್ಬಳಕೆ ಮಾಡಿಕೊಂಡು ಈ ರೀತಿ ಮತಾಂತರ ಮಾಡೋದನ್ನು ಯಾವುದೇ ಕಾರಣಕ್ಕೂ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬಿಡೋದಿಲ್ಲ. ನಾವು ಖಂಡಿತ ಮತಾಂತರ ನಿಷೇಧ ಕಾಯ್ದೆಯನ್ನು ತಂದು ಅದರ ಮುಖಾಂತರ ನಾವು ಹಿಂದೂ ಧರ್ಮವನ್ನು ಉಳಿಸ್ತೇವೆ, ಭಾರತವನ್ನು ಭಾರತವಾಗಿ ಉಳಿಸ್ತೇವೆ.